your resume as exact 6 seconds to impress a recruiter. Hi everyone, Purnima here. In this video, I'll show you how to make those seconds count. Whether ನೀವು ಗ್ರಾಜ್ಯುಯೇಟ್ ಆದರೂ ಆಗಿರಿ, ಅಂಡರ್ ಗ್ರಾಜ್ಯುಯೇಟ್ ಆದರೂ ಆಗಿರಿ, ಸ್ಟೂಡೆಂಟ್ ಆದರೂ ಆಗಿರಿ, ಇಲ್ಲ ವರ್ಕಿಂಗ್ ಪ್ರೊಫೆಷ್ನಲ್ ಆದರೂ ಆಗಿರಿ, ಕ್ರಾಫ್ಟಿಂಗ್ ಅ ರೈಟ್ ರೆಸ್ಯೂಮೆ ಇಸ್ ವೆರಿ ಕ್ರೂಷಿಯಲ್. ಅದನ್ನ ನೀವು ಒಂಥರ ನಿಮ್ಮ ಪರ್ಸ್ನಲ್ ಮಾರ್ಕೆಟಿಂಗ್ ಡಾಕ್ಯುಮೆಂಟ್ ಅಂತಲೂ ಅನ್ಕೊಬೋದು. Here's what you will learn. The exact resume format recruiters are actually looking for, common mistakes most people make, pro tips that make your resume stand out from a crowd, free tools and templates that makes your resume look premium. Alright, let's get started. Stick around till the end guys, because ನನ್ನ ಫೇವ್ರೆಟ್ ಟಾಪ್ 3 ರೆಸ್ಯೂಮ್ ಬಿಲ್ಡರ್ ಆ್ಯಪ್ಸ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ವೇರ್ ಪ್ರೀಮಿಯಂ ಯೂಸರ್ಸ್ ಕೂಡ ಅದಕ್ಕೆ ಸ್ವಿಚ್ ಆಗ್ತಾ ಇದ್ದಾರೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ಟಾರ್ಟ್ ವಿತ್ ದ ಮೋಸ್ಟ್ ಕ್ರೂಷಿಯಲ್ ಪಾರ್ಟ್, ದ ಫಾರ್ಮ್ಯಾಟ್ ದಟ್ ಕ್ಯಾಚಸ್ ದ ರೆಕ್ರೂಟರ್ಸ್ ಐ. ದಿಸ್ ವಿಡಿಯೋ ಇಸ್ ಡಿವೈಡೆಡ್ ಇಂಟು 4 sections. Section 1 is the perfect format. Section 2 ಬಂದ್ಬಿಟ್ಟು common mistakes to avoid. Section 3 ಬಂದ್ಬಿಟ್ಟು pro tips to make your resume stand out. And section 4 ಬಂದ್ಬಿಟ್ಟು free tools and secret hacks. Section 1ಗೆ ಬರೋಣ, the perfect format. ಒಂದು ಸೆಕ್ಷನಲ್ಲಿ 5 essential sections ಇದೆ. ದೇ ಆರ್ ಕಾಂಟ್ಯಾಕ್ಟ್ ಆ್ಯಂಡ್ ಪ್ರೊಫೆಷ್ನಲ್ ಸಮ್ಮರಿ, ನಿಮ್ಮ ಎಜುಕೇಷನ್ ಡೀಟೇಲ್ಸ್ ಆ್ಯಂಡ್ ನಿಮ್ಮ ಸ್ಕಿಲ್ಸ್ ಮತ್ತು ವರ್ಕ್ ಎಕ್ಸ್ಪೀರಿಯನ್ಸ್, ಮತ್ತು ಇಲ್ಲ ನೀವು ಫ್ರೆಷರ್ ಆಗಿದ್ರೆ ನಿಮ್ಮ ಇಂಟರ್ನ್ಶಿಪ್ಸ್ನ ಹಾಕೊಬೋದು. ಆ್ಯಂಡ್ ಅಟ್ ಲಾಸ್ಟ್ ಯುವರ್ ಅಚೀವ್ಮೆಂಟ್ಸ್ ಆರ್ ಯುವರ್ ಸರ್ಟಿಫಿಕೇಟ್ಸ್. ಫಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಿಮ್ಮ ಕಾಂಟ್ಯಾಕ್ಟ್ ಮತ್ತು ನಿಮ್ಮದು ಪ್ರೊಫೆಷ್ನಲ್ ಸಮ್ಮರಿ, ಇಲ್ಲ ನಿಮ್ಮ ಪರ್ಸ್ನಲ್ ಸಮ್ಮರಿ ವಿಚ್ ಇಸ್ ಅಬೌಟ್ 150 ಕ್ಯಾರೆಕ್ಟರ್ಸ್ ಸಾಕು. ಯುವರ್ ನೇಮ್ ದ್ಯಾಟ್ ಶುಡ್ ಬಿ ಇನ್ ಕ್ಯಾನ್ವಾ ಸೆನ್ಸ್. ನಾನು ಲಾಸ್ಟಲ್ಲಿ ಡಿಸ್ಕಸ್ ಮಾಡ್ತೀನಿ ಯಾವುದ್ಯಾವುದು ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬೇಕು ಅಂತ. ದ ಥಿಂಗ್ ಇಸ್, ನಿಮ್ಮದು ಯಾವತ್ತೂ ನಿಮ್ಮ ನೇಮ್ನ ನೀವು ಬಿಗರ್ ಫಾಂಟಲ್ಲಿ ಇಡಬೇಕು. ಜೊತೆಗೆ ಕೆಳಗಡೆ ನಿಮ್ಮ ಲಿಂಕ್ಡ್ಇನ್ URL ಹಾಕಬೇಕು, ಇಲ್ಲ ನಿಮ್ಮ ಮೇಲ್ ಆ್ಯಂಡ್ ಯುವರ್ ಫೋನ್ ನಂಬರ್, ಲೈಕ್ ಬಾರ್ ಬೈ ಬಾರ್ ಐ ವಿಲ್ ಬಿ ಶೋಕೇಸಿಂಗ್ ಮೈ ರೆಸ್ಯೂಮೆ ಇಯರ್. ಸೊ ಆ ಥರ ಬಾರ್ ಬೈ ಬಾರ್ ಹಾಕಬೇಕು, ಲೈಕ್ ನಿಮ್ಮ ಜಿಮೇಲ್ ID ಆ್ಯಂಡ್ ಯುವರ್ ಲಿಂಕ್ಡ್ಇನ್ URL ಆ್ಯಂಡ್ ಯುವರ್ ಮೊಬೈಲ್ ನಂಬರ್. ಇಫ್ ನಿಮ್ಮ ಹತ್ರ ಲಿಂಕ್ಡ್ಇನ್ ಪ್ರೊಫೈಲ್ ಇಲ್ಲ ಅಂದರೆ ಇಟ್ಸ್ ಹೈ ಆ್ಯಂಡ್ ಇಟ್ಸ್ ಪೀಕ್ ಟೈಮ್ ಇಫ್ ಯುವರ್ ಅ ಫ್ರೆಷರ್ ಟು ಗೋ ಆ್ಯಂಡ್ ಮೇಕ್ ಒನ್ ಲಿಂಕ್ಡ್ಇನ್ ಪ್ರೊಫೈಲ್. ನಾನು ಅದ್ರ ಬಗ್ಗೆನೂ ಕೂಡ ನಾನು ಲೇಟರ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಬಟ್ ನಿಮಗಿಲ್ಲ ಅಂದರೆ ಜಸ್ಟ್ ನೀವು ಒಂದು ಲಿಂಕ್ಡ್ಇನ್ ಪ್ರೊಫೈಲ್ನಾದ್ರೂ ಕ್ರಿಯೇಟ್ ಮಾಡಿ ಅಲ್ಲಿ ಹಾಕಲೇಬೇಕು. ಅದಕ್ಕೆ ನೀವು ಡೈರೆಕ್ಟ್ ಲಿಂಕ್ ಆ್ಯಡ್ ಮಾಡ್ಬೋದು ಟು ಜಸ್ಟ್ ನೀವು ಅದನ್ನು ಟಚ್ ಮಾಡಿದ ತಕ್ಷಣ ನಿಮ್ಮ ಡೈರೆಕ್ಟ್ ಲಿಂಕ್ಡ್ಇನ್ ಪ್ರೊಫೈಲ್ಗೆ ಹೋಗಂಗೆ ನೀವು ಡೈರೆಕ್ಟಾಗಿ ಲಿಂಕ್ ಆ್ಯಡ್ ಮಾಡ್ಕೊಳ್ಳಬೋದು. ಆ್ಯಂಡ್ ಕಮಿಂಗ್ ನೆಕ್ಸ್ಟ್, ನಿಮ್ಮದು ಅಡ್ರೆಸ್. ಫಾರ್ ಎಕ್ಸಾಂಪಲ್ ಲೈಕ್ ಇಫ್ ಯು ಆರ್ ಫ್ರಮ್ ಬ್ಯಾಂಗ್ಳೂರ್ ಕರ್ನಾಟಕ ಆರ್ ಮೈಸೂರು ಕರ್ನಾಟಕ ಇಷ್ಟೇ. ಆ್ಯಂಡ್ ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ನೀವು ಲೈಕ್ ಔಟ್ಸೈಡ್ ಇಂಡಿಯಾ, ನೀವು ಯಾವುದಾದ್ರು ಜಾಬ್ಗೆ ಅಪ್ಲೈ ಮಾಡ್ತಿದ್ರೆ ಅದರಲ್ಲಿ ನೀವು ಏನಂತ ಕೊಡಬೇಕಾಗುತ್ತೆ ಅಂದರೆ ಲೈಕ್ ಕರ್ನಾಟಕ ಇಂಡಿಯಾ ಈ ಥರ ಕೀಪ್ ಇಟ್ ಶಾರ್ಟ್. ಅದರಲ್ಲಿ ನಿಮ್ಮದು ಅಡ್ರೆಸ್ ಲೈಕ್ ಡೋರ್ ನಂಬರ್ ಎಕ್ಸೆಟ್ರಾ ಆ ನಿಲಯ ಈ ನಿಲಯ, ನಿಮ್ಮದು ತಾಲೂಕು ಹೆಸರು, ನಿಮ್ಮ ಡಿಸ್ಟಿಕ್ ಹೆಸರು ಈ ಥರ ಎಲ್ಲ ಕೊಡೋದು ನೆಸೆಸಿಟಿ ಇಲ್ಲ. ಆ್ಯಂಡ್ ಯು ಶುಡ್ ನಾಟ್ ಡೂ ದ್ಯಾಟ್, ಯು ಶುಡ್ ಅವಾಯ್ಡ್ ದಿಸ್. ಆ್ಯಂಡ್ ಜಿಮೇಲ್ ಅಂತ ಬಂದಾಗ ನಿಮ್ಮದು ಪ್ರೊಫೆಷ್ನಲ್ ಜಿಮೇಲ್ ಕೊಡಿ, ಲೈಕ್ ಈ ಥರ ಜಿಮೇಲ್ ಎಲ್ಲ ಕೊಡೋಕೆ ಹೋಗಬೇಡಿ. ದೀಸ್ ಆರ್ ಲೈಕ್ ವೆರಿ ಬ್ಯಾಡ್ ಜಿಮೇಲ್ಸ್ ಆ್ಯಂಡ್ ಚೈಲ್ಡಿಶ್ ಅನಿಸುತ್ತೆ. ಯೂಸ್ ಸಮ್ ಪ್ರೊಫೆಷ್ನಲ್. ಫಾರ್ ಎಕ್ಸಾಂಪಲ್ ನಾನು ಯೂಸ್ ಮಾಡ್ತಿರೋದು purnima.ram2002@gmail.com. 2002 ಈಸ್ ಮೈ ಬರ್ತ್ ಇಯರ್, ಅದಕ್ಕೆ ನಾನು 2002@gmail.com ಅಂತ. ನಿಮ್ಮದು ಬರ್ತ್ ಇಯರ್ನ ನೀವು ಹಾಕೋಬೋದು, ಇಲ್ಲ ನೀವು ಡೇಟ್ ಆಫ್ ಅದು ಅವೈಲೇಬಲ್ ಇಲ್ಲ ಅಂದರೆ ನೀವು ಡೇಟ್ ಆಫ್ ಬರ್ತ್ನ ಹಾಕೋಬೇಕು. ಇಟ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಮೆಚ್ಯೂರ್ಡ್ ಅಷ್ಟೇ. ಆ್ಯಂಡ್ ಕಮಿಂಗ್ ನೆಕ್ಸ್ಟ್ ಸಬ್ಸೆಕ್ಷನ್ ಬಂದ್ಬಿಟ್ಟು ಎಜುಕೇಷನ್. ಸೊ ನೀವು ಫ್ರೆಷರ್ ಆಗಿದ್ದರೆ ಎಜುಕೇಷನ್ ಏನಿದೆ ಅದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಆಗಿದ್ದು ನೆಕ್ಸ್ಟ್ಗೆ ಬರಲಿ. ಬಟ್ ಇಫ್ ಯು ಆರ್ ಅ ವರ್ಕಿಂಗ್ ಪ್ರೊಫೆಷ್ನಲ್, ಇದು ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಆದಮೇಲೆ ನೆಕ್ಸ್ಟ್ ಹೋಗ್ಬೋದು. ಸೊ ಫಾರ್ ಅ ಫ್ರೆಷರ್ ನಿಮ್ಮದು ಅಕಸ್ಮಾತ್ CGPA ನಿಮ್ಮ GPA ಏನೇ ಇದ್ದರೂ 7.5 ಇಲ್ಲ ಒಂದು ಡೀಸೆಂಟ್ ಗ್ರೇಡ್ ಇಲ್ಲ ಅಂದರೆ 7 ಮೇಲ್ ಇಲ್ಲ ಅಂದರೆ ಡೋಂಟ್ ಪುಟ್ ದ್ಯಾಟ್. ಇಟ್ಸ್ ಓಕೆ ನಾಟ್ ಟು ಪುಟ್ ಯುವರ್ CGPA, ಅದನ್ನು ಯಾರೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಇಫ್ ಇಟ್ ಈಸ್ ಅ ಡೀಸೆಂಟ್ CGPA ಯು ಹ್ಯಾವ್ ಟು ಹೈಲೈಟ್ ಇಟ್. ಅದಾದಮೇಲೆ ನಿಮ್ಮ ರೀಸೆಂಟ್ ಗ್ರೇಡ್ ಯಾವುದಿದೆ ಅದು ಫಸ್ಟಲ್ಲಿ ಪ್ಲೇಸ್ ಆಗಿರಲಿ. ಅದಾದಮೇಲೆ ನಿಮ್ಮದು ಇಂಟರ್ಮಿಡಿಯೇಟ್, ಅದಾದಮೇಲೆ ನಿಮ್ಮದು ಸ್ಕೂಲಿಂಗ್, ಇದನ್ನು ಹಾಕ್ಕೊಳ್ಳಿ. ನಿಮ್ಮದು ಪರ್ಸೆಂಟೇಜ್ ತುಂಬ ಡೀಸೆಂಟ್ ಇದ್ದರೆ ಅದನ್ನು ಪ್ಲೀಸ್ ಪುಟ್ ಇಟ್. ಬಟ್ ಇಫ್ ಇಟ್ ಈಸ್ ನಾಟ್ ಡೀಸೆಂಟ್ ಡೋಂಟ್ ಮೆನ್ಷನ್ ಇಟ್, ನಥಿಂಗ್ ವಿಲ್ ಹ್ಯಾಪನ್. ಸೊ ನೆಕ್ಸ್ಟ್ ಸಬ್ಸೆಕ್ಷನ್ ಬಂದುಬಿಟ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಮತ್ತು ಇಂಟರ್ನ್ಶಿಪ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೀವು ಏನು ನೆನ್ಪಿಟ್ಕೊಬೇಕು ಅಂದರೆ ನೀವು ಏನೇ ಆ್ಯಡ್ ಮಾಡಿದ್ರು ಅದು ಕ್ರೊನಾಲಜಿಕಲ್ ಆರ್ಡರಲ್ಲಿ ಇರಬೇಕು. ಬಿಕಾಸ್ ರಿವರ್ಸ್ ಕ್ರೊನಾಲಜಿಕಲ್ ಆರ್ಡರ್ ಅಂತೀವಿ. ಬಿಕಾಸ್ ನೀವು ಫಸ್ಟ್ ಏನು ಲೈಕ್ ಈಗ ರೀಸೆಂಟಾಗಿ ಏನು ಮಾಡಿದರೆ ಅದು ಯಾವತ್ತೂ ಟಾಪಲ್ಲಿ ಇರುತ್ತೆ, ಅದಾದಮೇಲಿಂದ ರಿವರ್ಸ್ ಹೋಗುತ್ತೆ, ಆ ಥರ ಇರಬೇಕು. ಆ್ಯಂಡ್ ಒನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, ನೀವೇನೇ ಹಾಕೋದಿದ್ರು ತುಂಬ ಲಾಂಗ್ ಪ್ಯಾರಾಗ್ರಾಫ್ ಹಾಕೋ ಬದಲು ಮಿನಿಮೈಸ್ ಇಟ್, ಯೂಸ್ ChatGPT, ಯೂಸ್ ಎನಿ AIs ಆ್ಯಂಡ್ ಮಿನಿಮೈಸ್ ಇಟ್. ಫಾರ್ ಎಕ್ಸಾಂಪಲ್ ನಂಬರ್ಸ್ ಆ್ಯಡ್ ಮಾಡಿ, ಲೈಕ್ ಇನ್ಕ್ರೀಸ್ ಸೇಲ್ಸ್ ಬೈ 73%, ಡಿಡ್ ದಿಸ್, ಆ ಥರ ಸ್ವಲ್ಪ
ನಂಬರ್ಸ್ ಆ್ಯಡ್ ಮಾಡಿ ಅದೊಂಥರ ನೋಡಿದ ತಕ್ಷಣ ನಿಮಗೆ ಅಟ್ರಾಕ್ಟಿವ್ ಅನ್ನಿಸ್ಬೇಕು, ಆ ಥರ ಇರಲಿ. ಇಂಟರ್ನ್ಶಿಪ್ ಆಗಿರ್ಬೋದು ಇಲ್ಲ ವರ್ಕ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು. ದ ಮೇನ್ ಥಿಂಗ್ ಟು ಕೀಪ್ ಇನ್ ಮೈಂಡ್, ರಿವರ್ಸ್ ಕ್ರೊನಾಲಜಿಕಲ್ ಆರ್ಡರಲ್ಲಿ ಇರಬೇಕು ಆ್ಯಂಡ್ ಮೋರ್ ನಂಬರ್ಸ್ನ ಯೂಸ್ ಮಾಡಿ. ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಪ್ರಿಸೈಸ್. ಒನ್ ಥಿಂಗ್, ಫೋಕಸ್ ಆನ್ ಅಚೀವ್ಮೆಂಟ್ಸ್ ಮೋರ್ ದ್ಯಾನ್ ಜಸ್ಟ್ ರೆಸ್ಪಾನ್ಸಿಬಿಲಿಟೀಸ್. ಈಗ ನಾನು ಏನೋ ಮಾಡಬೇಕಿತ್ತು ಮಾಡಿದೆ ಅನ್ನೋದಕ್ಕಿಂತ ನೀವು ಅತಿ ಮೀರಿ ಏನು ಮಾಡಿದ್ದೀರಾ ಅದನ್ನ ಸ್ವಲ್ಪ ಹ್ಯಾಡ್. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆ್ಯಂಡ್ ಸಬ್ಸೆಕ್ಷನ್ ಇಸ್ ಸ್ಕಿಲ್ ಸೆಕ್ಷನ್, ಬಿಕಾಸ್ ATS ಆಟೋಮೇಷನ್ ಟೂಲ್ ಇದೆ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗೋಕ್ಕೆ. ಸೊ ಇದು ತುಂಬ ಕ್ರೂಷಿಯಲ್ ಪ್ಲೇ ರೋಲ್ ಮಾಡುತ್ತೆ, ಬಿಕಾಸ್ ಇದರಿಂದನೇ ನಿಮ್ಮ ಆಲ್ಮೋಸ್ಟ್ ರೆಸ್ಯೂಮೆ ವಿಲ್ ಗೆಟ್ ಶಾರ್ಟ್ ಲಿಸ್ಟೆಡ್. ಸೊ ನೀವು ಇದಕ್ಕೆ ಬೆಸ್ಟ್ ಏನು ಮಾಡಬೇಕು ಅಂದರೆ, ನೀವು ಒಂದೇ ರೆಸ್ಯೂಮೆ ಇಟ್ಕೊಂಡು ಎಲ್ಲ ಜಾಬ್ಗೂ ಅಪ್ಲೈ ಮಾಡೋದಕ್ಕಿಂತ ಆ ಒಂದು ಸ್ಪೆಸಿಫಿಕ್ ಜಾಬ್ ಡಿಸ್ಕ್ರಿಪ್ಷನ್ ಏನಿದೆ ಅದನ್ನ ನೀವು ChatGPTಗೆ ಹಾಕಿ ಅದರಲ್ಲಿ ನೀವು ಸಾಫ್ಟ್ ಸ್ಕಿಲ್ಸ್ ಆಗಿರ್ಬೋದು ಇಲ್ಲ ಟೆಕ್ನಿಕಲ್ ಸ್ಕಿಲ್ಸ್ ಆಗಿರ್ಬೋದು, ಅದು ಮೇನ್ ಕೀವರ್ಡ್ಸ್ ಏನು ಫೋಕಸ್ ಮಾಡ್ತಿದೆ ಅದನ್ನು ತೊಗೋಬೇಕು, ಅದನ್ನ ನೀವು ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ಬರೀ ಆ್ಯಡ್ ಮಾಡೋದಲ್ಲ, ಯು ಹ್ಯಾವ್ ಟು ಗೋ ಥ್ರೂ ದ್ಯಾಟ್. ಅಟ್ಲೀಸ್ಟ್ ನಿಮಗೆ ಬೇಸಿಕ್ಸ್ ಆದರೂ ಗೊತ್ತಿರಬೇಕು, ಅದನ್ನ ನೀವು ರೆಸ್ಯೂಮೇಲಿ ಆ್ಯಡ್ ಮಾಡ್ಕೊತಿದ್ದೀರಾ ಅಂದರೆ. ಸೊ ಇದರ ಸ್ಕಿಲ್ ಸೆಕ್ಷನಲ್ಲಿ 2 ಬೇಸಿಕ್ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡಿ, ಲೈಕ್ ಸಾಫ್ಟ್ ಸ್ಕಿಲ್ಸ್, ಟೆಕ್ನಿಕಲ್ ಸ್ಕಿಲ್ಸ್. ಸಾಫ್ಟ್ ಸ್ಕಿಲ್ಸ್ ಅದು ಕಾಮನ್, ನಿಮ್ಮದು ಕಮ್ಯುನಿಕೇಷನ್, ರೆಸಿಲಿಯನ್ಸ್ ಈ ಥರ ಕಾಮನ್ ಆಗಿರುತ್ತೆ. ಟೆಕ್ನಿಕಲ್ ಸ್ಕಿಲ್ಸಲ್ಲಿ ಆ ಜಾಬ್ ಡಿಸ್ಕ್ರಿಪ್ಷನ್ ಪ್ರಕಾರ ಹೋದರೆ ತುಂಬ ಬೆಸ್ಟ್. ನೀವು ಸುಮ್ಮನೆ ಜಾವಾ, C++ ಸುಮ್ಮನೆ ಇಲ್ಲದೇ ಇರೋದನ್ನ ಹಾಕ್ಕೊಳ್ಳೋದ್ಕಿಂತ ಪುಟ್ ದ್ಯಾಟ್ ಜಾಬ್ ಡಿಸ್ಕ್ರಿಪ್ಷನ್ ಟು ChatGPT, ಆಸ್ಕ್, ಲೈಕ್ ಪ್ರಾಮ್ಸ್ ಇದೆ ಅದ್ರ ಪ್ರಕಾರನೇ ಸರ್ಚ್ ಮಾಡಿ ಆ ಪ್ರಾಮ್ಸ್ನ, ಆ ಪ್ರಾಮ್ಸ್ನ ಹಾಕ್ಬಿಟ್ಟು ಈ ಜಾಬ್ ಡಿಸ್ಕ್ರಿಪ್ಷನ್ಗೆ ನನಗೆ ಸ್ಕಿಲ್ಸ್ ಬೇಕು ಅಂತ ಇಫ್ ಯು ಆಸ್ಕ್, ChatGPT ಒಂದಿಷ್ಟು ಲಿಸ್ಟ್ ಕೊಡುತ್ತೆ. ಅದರಲ್ಲಿ ನಿಮ್ಗೆ ಯಾವುದು ಬೆಟರ್ ಇದೆ, ಯಾವ್ದು ಕಲಿಬೋದು ನಾನು ಅನ್ನೋದಿರುತ್ತೆ, ಅದನ್ನ ನೀವು ಸ್ಕಿಲ್ ಸೆಕ್ಷನಲ್ಲಿ, ಅದು ಟೆಕ್ನಿಕಲ್ ಸ್ಕಿಲ್ಸಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಸಬ್ ಸೆಕ್ಷನ್ ಬಂದುಬಿಟ್ಟು ಅಚೀವ್ಮೆಂಟ್ಸ್ ಆ್ಯಂಡ್ ಸರ್ಟಿಫಿಕೇಟ್ಸ್. ಸರ್ಟಿಫಿಕೇಟ್ಸ್ ಆ್ಯಂಡ್ ಅಚೀವ್ಮೆಂಟ್ ಒಬ್ಬೊಬ್ರು ಅಂತಾರೆ ಏನು ರೋಲ್ ಪ್ಲೇ ಮಾಡಲ್ಲ ಅಂತ, ಬಿಕಾಸ್ you can get fake certificates out there. ಬಟ್ ಒಂದು ಏನು ಹೇಳ್ತೀನಿ ಅಂದರೆ, ಇಫ್ ಇಟ್ ಈಸ್ ಅ ವ್ಯಾಲಿಡ್ ಸರ್ಟಿಫಿಕೇಟ್, ಆ ರೆಕ್ಯೂಟರ್ಗೆ ಒಬ್ವಿಯಸ್ಲಿ ಗೊತ್ತಿರುತ್ತೆ ಅದು ವ್ಯಾಲಿಡಾ ಇಲ್ವಾ ಅಂತ, ಬಿಕಾಸ್ ಅದರದ್ದೇ ಆದ ಸರ್ಟಿಫಿಕೇಟ್ ID ಏನೇನೋ ಇರುತ್ತೆ, ಅವ್ರಿಗೆ ಗೊತ್ತು ಅವ್ರು ಹೆಂಗೆ ಹುಡುಕೋದು ಅಂತ. ದ ಬೆಸ್ಟ್ ವೇ ಇಸ್ ಟು ಆ್ಯಡ್ ಆಲ್ ದಿಸ್. ನೀವು ಅಚೀವ್ಮೆಂಟ್ಸ್ ಆಗಿರ್ಬೋದು, ಇಲ್ಲ ನಿಮ್ಮದು ಏನಾದರೂ ನೀವು ಕಾಲೇಜ್ ಟೈಮಲ್ಲಿ ನೀವು ಪ್ರಾಜೆಕ್ಟ್ಸ್ ಹಾಕಿದ್ದೀರಾ ಅಂದರೆ ಅದನ್ನೂ ಹಾಕೊಬೋದು, ಇಲ್ಲ ಸರ್ಟಿಫಿಕೇಟ್ಸ್, ಅದು ಸರ್ಟಿಫಿಕೇಟ್ಸ್ ಅಂತ ಡಿವೈಡ್ ಮಾಡಿ ಆ ಸರ್ಟಿಫಿಕೇಟ್ಸ್ ಹಾಕ್ಕೊಳ್ಳಿ, ಇಲ್ಲ ಅಚೀವ್ಮೆಂಟ್ಸ್ ಅಂತ ಡಿವೈಡ್ ಮಾಡಿ. ಅಚೀವ್ಮೆಂಟ್ ಸರ್ಟಿಫಿಕೇಟ್ಸ್ ಏನು ವ್ಯತ್ಯಾಸ ಅಂದರೆ, ಸರ್ಟಿಫಿಕೇಟ್ಸ್ ಆರ್ ಸಮಥಿಂಗ್ ಲೈಕ್ ನೀವು ಯಾವುದೋ ಹ್ಯಾಕಥಾನ್ಗೆ ಹೋಗಿದ್ದೀರಾ, ಪಾರ್ಟಿಸಿಪೇಟ್ ಮಾಡಿದ್ದೀರಾ, ಅದೊಂದು ಸರ್ಟಿಫಿಕೇಟ್ ಇದೆ, ಅದನ್ನು ಹಾಕೋತೀರಾ. ಅಚೀವ್ಮೆಂಟ್ ಇಸ್ ನೀವು ಯಾವುದೋ ಹ್ಯಾಕಥಾನಲ್ಲಿ ವಿನ್ ಆಗಿದ್ದೀರಾ, ಇಟ್ಸ್ ಒನ್ ಆಫ್ ಯುವರ್ ಅಚೀವ್ಮೆಂಟ್, ಅದನ್ನು ನೀವು ಅಚೀವ್ಮೆಂಟ್ ಸೆಕ್ಷನಲ್ಲಿ ಹಾಕೋತೀರಾ. ಪ್ರಾಜೆಕ್ಟ್ ನೀವು ಅದು ಹ್ಯಾಕಥಾನಲ್ಲಿ ನೀವು ಏನು ಮಾಡಿದ್ರಿ ಅದನ್ನೇ ಗಿಟಬ್ಗೆ ಅಪ್ಲೋಡ್ ಮಾಡಿಬಿಟ್ಟು ಗಿಟಪ್ಪಿಂದ ಆ ಲಿಂಕ್ ತೊಗೊಂಡು ಆ ಲಿಂಕ್ನ ನೀವು ಆ ಪ್ರಾಜೆಕ್ಟ್ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಬಿಟ್ಟು ಆ ಲಿಂಕ್ನ ಡೈರೆಕ್ಟಾಗಿ ಪೇಸ್ಟ್ ಮಾಡ್ಬೋದು. ಸೊ ದ್ಯಾಟ್ ದಿ ರೆಕ್ಯೂಟರ್ ವಿಲ್ ಗೋ ಡೈರೆಕ್ಟ್ಲಿ ಟು ದಟ್ ಲಿಂಕ್ if she or he gets the time. So now let's talk about the next section, common mistakes to avoid. ಸೊ ಇದೊಂಥರ ಹೆಂಗೆ ಅಂದರೆ, ನೀವು ಈ ಸಿಲಿ ಮಿಸ್ಟೇಕ್ಸ್ ನಿಮಗೆ ಯಾರೂ ಹೈಲೈಟ್ ಮಾಡಿ ತೋರಿಸಲ್ಲ, ಬಟ್ ಇದೊಂಥರ ನಿಮ್ಮದು ಚಾನ್ಸ್ ಆಫ್ ಗೆಟಿಂಗ್ ದ್ಯಾಟ್ ಜಾಬ್ ಸ್ವಲ್ಪ ಸೈಲೆಂಟಾಗೆ ಹೋಗ್ತಾ ಇದೆ. ಸೊ ಇದ್ರ ಬೇಸಿಸ್ ಮೇಲೆ ನೀವು ತುಂಬ ಗಮನ ಕೊಡಬೇಕಾಗುತ್ತೆ. ದ ಒನ್ ಸೈಜ್ ಫಿಟ್ಸ್ ಆಲ್ ರೆಸ್ಯೂಮ್ ಅಂದರೆ, ನೀವು ಅಂದ್ಕೊಂಡಿರ್ತೀರಾ ನೀವು ಒಂದು ರೆಸ್ಯೂಮೆ ಕ್ರಿಯೇಟ್ ಮಾಡ್ಬಿಟ್ಟು ಅದನ್ನೇ ಎಲ್ಲ ಜಾಬ್ಗೂ ಅಪ್ಲೈ ಮಾಡ್ಬೋದು ಅಂತ. ಬಿಗ್ ನೋ, ಬಿಕಾಸ್ ಆ ಜಾಬ್ ಡಿಸ್ಕ್ರಿಪ್ಷನಲ್ಲಿ ಏನೋ ಬೇರೆ ಇರುತ್ತೆ, ನಿಮ್ಮ ರೆಸ್ಯೂಮೇಲಿ ಬೇರೆ ಇರುತ್ತೆ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ನೀವು ರೀಚ್ ಆಗಿರಲ್ಲ. ಸೊ ನಿಮ್ಮ ರೆಸ್ಯೂಮೆ ಆಟೋಮೆಟಿಕ್ಕಾಗಿ ಮುಂದಕ್ಕೆ ಹೋಗಿರುತ್ತೆ. ಸೊ ಇದನ್ನು ನೀವು ತಲೆಯಿಂದ ಬಿಟ್ಟಾಕ್ಬಿಡ್ಬೇಕು. ಆ್ಯಸ್ ಐ ಸೆಟ್, ಸ್ಕಿಲ್ಸ್ ಆದರೂ ನೀವು ಅಟ್ಲೀಸ್ಟ್ ಚೇಂಜ್ ಮಾಡ್ಕೊತಾ ಹೋಗಬೇಕು. ನೀವು ಎಕ್ಸ್ಪೀರಿಯನ್ಸ್ ಇದೆಲ್ಲ ಏನೂ ಚೇಂಜ್ ಮಾಡೋಕ್ಕಾಗಲ್ಲ, ಬಟ್ ಸ್ಕಿಲ್ಸ್ ನೀವು ಚೇಂಜ್ ಮಾಡ್ಕೊಬೋದು. ಲೈಕ್ ನೀವು ಇವಾಗ ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಜಾಬ್ಗೆ ಜಾವಾ C++ ಅಂತ ಹಾಕಿದರೆ, ಇನ್ನೊಂದು ಕಂಪ್ನಿಗೆ ಅದು ಜಾವಾ C++ ಬೇಡ ಇರಲ್ಲ. ಲೈಕ್ ದೇ ವಾಂಟ್ ಆಟೋಮೇಷನ್, ಮೆಷಿನ್ ಲರ್ನಿಂಗ್ ಈ ಥರ ಇದ್ದಾಗ ನೀವು ಅದನ್ನು ಸ್ವಲ್ಪ ಬೇಸಿಕ್ಸ್ ಕಲ್ತ್ಕೊಂಡು ಇದನ್ನು ಹಾಕೋಬೋದು. ಆ್ಯಸ್ ಅ ಫ್ರೆಷರ್ ನೀವು ತುಂಬ ಡೀಪಾಗಿ ಯಾರೂ ಕೇಳಲ್ಲ, ಅಟ್ಲೀಸ್ಟ್ ಬೇಸಿಕ್ಸ್ ಗೊತ್ತಿದ್ರೆ ಓಕೆ, ರೆಕ್ಯೂಟರ್ ವಿಲ್ ಥಿಂಕ್ ದಟ್ ಸಮಥಿಂಗ್ ಯು ನೋ ಅಂತ. ಸೊ ನಿಮ್ಮ ರೆಸ್ಯೂಮೆ ಇದಾಗುತ್ತೆ. ಸೊ ದ್ಯಾಟ್ ಒನ್ ಸೈಜ್ ಫಿಟ್ಸ್ ಆಲ್ ರೆಸ್ಯೂಮೆ ಅನ್ನೋದನ್ನು ತಲೆಯಿಂದ ಬಿಟ್ಟಾಕ್ಬಿಟ್ಟು ಒಂದೊಂದು ಜಾಬ್ಗೂ ನೀವು ಅಪ್ಲೈ ಮಾಡಬೇಕಾದ್ರೆ ಚೆಕ್ ದ್ಯಾಟ್ ಆ ಜಾಬ್ ಡಿಸ್ಕ್ರಿಪ್ಷನ್ ನಿಮ್ಮ ಸ್ಕಿಲ್ ಸೆಟ್ಸ್ಗೆ, ನಿಮ್ಮ ರೆಸ್ಯೂಮೆಗೆ ಸೂಟ್ ಆಗ್ತಿದೆಯಾ ಅಂತ. ಆ್ಯಂಡ್ ಯು ಆರ್ ಗುಡ್ ಟು ಗೋ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್ ಫ್ಯಾನ್ಸಿ ಫಾರ್ಮ್ಯಾಟಿಂಗ್. ಫ್ಯಾನ್ಸಿ ಫಾರ್ಮ್ಯಾಟಿಂಗ್ ಅಂದರೆ ಸ್ವಲ್ಪ ಜನ ಯೂಸ್ ಮಾಡ್ತಾರೆ, ಲೈಕ್ ಕರ್ಸಿವ್ ಇರ್ಬೋದು. ತುಂಬ ಜನ ಯೂಸ್ ಮಾಡಲ್ಲ, ಆಲ್ಮೋಸ್ಟ್ ಆಲ್ ಆಫ್ ಯು ನೋ, ಬಟ್ ದೇರ್ ಆರ್ ಸಮ್ ರೂಲ್ಸ್ ವೇರ್
ನೀವು ಆ ರೆಸ್ಯೂಮೇಲಿ ನೀವು ಈ ಥರ ಫಾಂಟ್ಸ್ ಹಾಕಕ್ಕೆ ಆಗಲ್ಲ. ಲೈಕ್ ಇಟ್ಸ್ ಕಾಮನ್ ಸೆನ್ಸ್, ನೀವು ಫೋಟೋಸ್ ಹಾಕೋಕ್ಕಾಗಲ್ಲ ವೆನ್ ಯು ಆರ್ ಅಟೆಂಡಿಂಗ್ ಟೆಕ್ನಿಕಲ್ ಜಾಬ್ಸ್. ನೀವು ಅನ್ಲೆಸ್ ಯು ಆರ್ ಇಂಟು ಡಿಸೈನ್ ಫೀಲ್ಡ್ಸ್ ನೀವು ನಿಮ್ಮ ಫೋಟೋ ಹಾಕೋಬೋದು, ಬಟ್ ಇಫ್ ಯು ಆರ್ ಇಂಟು ಟೆಕ್ನಿಕಲ್ ಜಾಬ್ಸ್ ನೀವು ಫೋಟೋ ಹಾಕೋದು ಯೂಸ್ಲೆಸ್. ಆ್ಯಂಡ್ ಏನಂದರೆ ಕಲರ್ಸ್ ಎಲ್ಲ ಯೂಸ್ ಮಾಡಿ ಟೆಕ್ಸ್ಟ್ ಸ್ವಲ್ಪ ಡಿಫ್ರೆಂಟಾಗೆಲ್ಲ ಯೂಸ್ ಮಾಡಿದ್ರೆ ATS ಸಿಸ್ಟಮ್ ಏನಿದೆ ಅದು ರೀಡ್ ಮಾಡೋಲ್ಲ ನಿಮ್ಮ ರೆಸ್ಯೂಮೆನ. ಸೊ ಪ್ಲೀಸ್ ಅವಾಯ್ಡ್ ದ್ಯಾಟ್, ಅವಾಯ್ಡ್ ಫ್ಯಾನ್ಸಿ ಫಾರ್ಮ್ಯಾಟಿಂಗ್. ದ ನೆಕ್ಸ್ಟ್ ಇಸ್ ಲ್ಯಾಂಗ್ವೇಜ್ ಎರರ್ಸ್. ಇದರಲ್ಲಿ ನಿಮ್ಮದು ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್, ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆಲ್ಲ ಸ್ವಲ್ಪ ಅಂದರೆ ಯಾರು ಕೂತ್ಕೊಂಡು ನಿಮ್ದು ಅಷ್ಟು ಓದಲ್ಲ, ಬಟ್ ನಿಮ್ಮ ಫ್ರೆಂಡ್ಸಿಗೆ ನೀವು ಸೆಂಡ್ ಮಾಡಿ ನೀವು ಅವರು ಓದ್ದೇನೆ ನಿಮಗೆ ತಿಳಿಸಿಲ್ಲ ಅನ್ನೋದಕ್ಕಿಂತ ನೀವು ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ನಿಮ್ದು ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗಿರ್ಬೋದು, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಆಗಿರ್ಬೋದು ಎಲ್ಲ ಆನ್ ಚೆಕ್ ಇದೆ ಅಂತ. ಬಿಕಾಸ್ ದ್ಯಾಟ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್. ಬಿಕಾಸ್ ನೀವು ಕುತ್ಕೊಂಡು ನಿಮ್ಮ ರೆಸ್ಯೂಮೇನೇ ಫಾರ್ಮ್ಯಾಟ್ ಮಾಡಿಲ್ಲ ಅಂದರೆ ನೀವು ಏನು ಮಾಡ್ತೀರಾ ಅನ್ನೋದು ಕ್ವೆಶನ್ ಬಂದೇ ಬರುತ್ತೆ ರೆಕ್ರೂಟರ್ಗೆ. ಸೊ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಎವ್ರಿಥಿಂಗ್ ಈಸ್ ಆನ್ ಪಾಯಿಂಟ್, ಆನ್ ಚೆಕ್. ಮತ್ತು ಇನ್ನೊಂದು ಏನಂದರೆ ಆಲ್ವೇಸ್ ಕ್ವಾಂಟಿಫೈ ಯುವರ್ ಅಚೀವ್ಮೆಂಟ್. ಇನ್ಸ್ಟೆಡ್ ಆಫ್ ಸೇಯಿಂಗ್ ಹೆಲ್ಪ್ ವಿತ್ ಸೇಲ್ಸ್, ಹೆಲ್ಪ್ ವಿತ್ ಡಿಸೈನಿಂಗ್ ಆ ಥರ ಎಲ್ಲ ಯೂಸ್ ಮಾಡೋದಕ್ಕಿಂತ ಅದಕ್ಕೊಂದು ರೈಟ್ ನಂಬರ್ ಹಾಕಿ. ಆ್ಯಸ್ ಐ ಸೆಟ್ ಪ್ರೀವಿಯಸ್ಲಿ, ಇನ್ಕ್ರೀಸ್ಡ್ ಸೇಲ್ಸ್ by 72%, increased designing or increased algorithm by so and so percentage. ಈ ಥರ ಹಾಕಿದ್ರೆ ಮೋರ್ ವ್ಯಾಲ್ಯೂ ಇರುತ್ತೆ. ಆ್ಯಂಡ್ ಕಾಂಟ್ಯಾಕ್ಟ್ ಇನ್ಫೋ ರೆಡ್ ಫ್ಲ್ಯಾಗ್ಸ್. ಆ್ಯಸ್ ಐ ಸೆಟ್ ಲಿಂಕ್ಡ್ಇನ್ ಪ್ರೊಫೈಲ್ ಇಲ್ಲದೆ ಇರೋದು ಕೂಡ ನಿಮ್ಮ ರೆಸ್ಯೂಮೆಗೆ ತುಂಬ ದೊಡ್ಡ ರೆಡ್ ಫ್ಲ್ಯಾಗ್ ಆಗ್ಬೋದು. Creating a LinkedIn profile is so easy. Go guys, create a LinkedIn profile if you don't have one and put it to your resume because that plays a crucial role. And let's talk about section 3. Pro tips to make your resume stand out. ಸೊ ಪ್ಲೀಸ್ ಯೂಸ್ ATS ಫ್ರೆಂಡ್ಲಿ ಫಾರ್ಮುಲಾ. ನಿಮ್ಮದು ರೆಸ್ಯೂಮೆನ ಪ್ರಿಸೈಸ್ಡ್ ಆಗಿಡಿ, ತುಂಬ ಕ್ವಾಂಟಿಫೈ ಮಾಡೋಕ್ಕೆ ಹೋಗಬೇಡಿ. ತುಂಬ ಶಾರ್ಟ್, ಪ್ರಿಸೈಸ್, ಡಿಸ್ಕ್ರಿಪ್ಟಿವ್ ಆಗಿರಲಿ. ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ರೈಟ್ ಅಚೀವ್ಮೆಂಟ್ ಬೇಸ್ಡ್ ಬುಲೆಟ್ ಪಾಯಿಂಟ್ಸ್. ಲೈಕ್ ಫಾರ್ ಎಕ್ಸಾಂಪಲ್, ವರ್ಕ್ಡ್ ಆನ್ ಜಾವಾ ಪ್ರಾಜೆಕ್ಟ್ಸ್, ಅ ಬಿಗ್ ನೋ. Developed a Spring Boot application and reducing response time by 40%. This sounds great. So the next is use power words. For example, instead of using spreaded, ಇವಾಗ ನೀವು spreaded team ಈ ಥರ ಎಲ್ಲ ಯೂಸ್ ಮಾಡೋದಕ್ಕಿಂತ led a team ಈ ಥರ ಒಂದು ಮೇಜರ್ ಪವರ್ ವರ್ಡ್ಸ್ನ ಯೂಸ್ ಮಾಡಿ. ಈವನ್ ಇದನ್ನು ಕೂಡ ನೀವು AI ಯೂಸ್ ಮಾಡ್ಕೊಂಡು ನೀವು ಜನರೇಟ್ ಮಾಡ್ಬೋದು. ಶೋ ಯುವರ್ ಸ್ಟ್ರಾಂಗೆಸ್ಟ್ ಅಚೀವ್ಮೆಂಟ್ಸ್ ಪ್ರಯರ್. ಆ್ಯಂಡ್ ನಿಮ್ಗೊಂದು ಬೋನಸ್ ಟಿಪ್ ಕೊಡ್ತೀನಿ. ನಿಮ್ಮದು ಪ್ರೊಫೆಷ್ನಲ್ ಸಮರಿ ನೀವೇನು ಹಾಕೋತೀರಾ ಅಲ್ವಾ ನಿಮ್ಮ ಕಾಂಟ್ಯಾಕ್ಟ್ ಇನ್ಫೋಲಿ, ಅದರಲ್ಲಿ ನೀವು ನಿಮ್ಮ ಜಾಬ್ ಡಿಸ್ಕ್ರಿಪ್ಷನ್ಸ್ ಪ್ರಕಾರ ನೀವು ಪ್ರೊಫೆಷ್ನಲ್ ಸಮರಿ ಹಾಕೊಂತು ಅಂದರೆ ATS ಆರಾಮಾಗಿ ಡಿಟೆಕ್ಟ್ ಮಾಡುತ್ತೆ. ಸೊ ಯುವರ್ ರೆಸ್ಯೂಮೆ ಆಲ್ಮೋಸ್ಟ್ ಪಿಕ್ ಆಗಿರುತ್ತೆ ಅಲ್ಲಿ. The most important section, the section 4, and this is the moment you guys are waiting for: free AI tools and secret hacks. ನನ್ನ ರೆಸ್ಯೂಮೆಗೆ ಯೂಸ್ ಮಾಡಿದ್ದು ಓವರ್ಲೀಫ್ ಅಂತ. ಇಟ್ಸ್ ಕೋಡ್ ಬೇಸ್ಡ್ ರೆಸ್ಯೂಮ್ ಮೇಕರ್, ಬಟ್ ಇದರಲ್ಲಿ ನಿಮಗೆ ನೀವು ಬೇರೆಯವ್ರ ಟೆಂಪ್ಲೇಟ್ಸ್ ತೊಗೊಂಡು ಅದರಲ್ಲಿ ಎಡಿಟ್ ಕೂಡ ಮಾಡ್ಬೋದು. ನಾನು ಹಂಗೆ ಮಾಡಿದ್ದು ಲೈಕ್ ಐ ಡಿಡ್ ದ್ಯಾಟ್. ನಾನು ಬೇರೆಯವ್ರ ಟೆಂಪ್ಲೇಟ್ಸ್ ಯೂಸ್ ಮಾಡ್ಕೊಂಡು ನನಗೆ ಹೆಂಗೆ ಬೇಕು ಹಂಗೆ ಎಡಿಟ್ ಮಾಡ್ಕೊಂಡೆ. ಇದರಲ್ಲಿ ಹೆಂಗಿರುತ್ತೆ ಅಂದರೆ ನೀವು ಕೋಡ್ ಬೇಸ್ಡು ವರ್ಕ್ ಮಾಡ್ಬೋದು. ಅದೇನು ತುಂಬ ಡಿಫಿಕಲ್ಟ್ ಏನಿಲ್ಲ. ಲೈಕ್ HTML ಕೋಡ್, ಸಿಂಪಲ್ HTML ಕೋಡ್ ಥರ ಇರುತ್ತೆ. ನೀವು ಅದೇ ಥರ ನೀವು ವರ್ಡ್ ಇರುತ್ತೆ ಅದರಲ್ಲಿ ಪಕ್ಕದಲ್ಲಿ, ಅದರಲ್ಲೇ ನೀವು ಡೈರೆಕ್ಟಾಗಿ ಹೋಗಿ ಹಾಕ್ಲೂಬೋದು. ಇಟ್ಸ್ ಮೋರ್ ಲೈಕ್ ನೀವು ಕೋಡ್ ಕೂಡ ಮಾಡ್ಬೋದು, ನೀವು ಡೈರೆಕ್ಟಾಗಿ ಇದು ಮಾಡ್ಬೋದು. ನಾನು ಯೂಸ್ ಮಾಡಿದ್ದು ಓವರ್ಲೀಫ್ ಬಿಕಾಸ್ ಐ ಲೈಕ್ಡ್ ಇಟ್ ಅಷ್ಟೇ. ಆ್ಯಂಡ್ ಫಸ್ಟ್ ನಾನು ಯೂಸ್ ಮಾಡ್ತಿದ್ದು ಓವರ್ಲೀಫ್. ಇದೆಲ್ಲ ನನಗೆ ಜ್ಞಾನ ಬಂದಿದ್ದು ಲಾಸ್ಟ್ ಇಯರ್ ಆಫ್ ಮೈ ಇಂಜಿನಿಯರಿಂಗ್. ಬಟ್ ನಾನು ಯೂಸ್ ಮಾಡ್ತಿದ್ದು ಕ್ಯಾನ್ವಾ ರೆಸ್ಯೂಮ್ ಮೇಕರ್. ಇದರಲ್ಲಿ ನಿಮಗೆ 1000+ ಟೆಂಪ್ಲೇಟ್ ಸಿಗುತ್ತೆ, ವಿಚ್ ಇಸ್ ವಿತ್ ಫೋಟೋಸ್. ಬಟ್ ನಾನು ಯಾವತ್ತೂ ಪ್ರಿಫರ್ ಮಾಡಲ್ಲ. ವಿಚ್ ಇಸ್ ಪ್ಲೇನ್ ರೆಸ್ಯೂಮ್, ಟೆಕ್ನಿಕಲ್ ರೆಸ್ಯೂಮ್ ನಿಮಗೆ ತುಂಬ ಸಿಗುತ್ತೆ. ಯು ಕ್ಯಾನ್ ಡೈರೆಕ್ಟ್ಲಿ ಗೋ ದೇರ್, ನೀವು ರೆಸ್ಯೂಮ್ ಮಾಡ್ಬೋದು. ನಾನು ಒಂದ್ಸಲಿ ಓವರ್ಲೀಫ್ದು ನಾನು ಹೇಗೆ ಮಾಡೋದು ಅಂತ ಡೆಮೋ ತೋರಿಸ್ತೀನಿ, ಕ್ಯಾನ್ವಾದು ಹೇಗೆ ಮಾಡೋದು ಅಂತ ಡೆಮೋ ತೋರಿಸ್ತೀನಿ. ಬಿಕಾಸ್ ನನಗೆ ಇದೆರಡೂ ತುಂಬ ಟಚ್ಚಲ್ಲಿದೆ. ಆ್ಯಂಡ್ ದೇರ್ ಇಸ್ ಅನದರ್ ಆ್ಯಪ್ ದಟ್ ಈಸ್ Resume.io ಮೇಕರ್. ಇದು ನಿಮ್ಗೆ ತುಂಬ ಗೊತ್ತಿರುತ್ತೆ. ಇದರಲ್ಲಿ ಏನಂದರೆ ಮಿನಿಮಲ್ ಡಿಸೈನ್ ಇರುತ್ತೆ. ಬಿಕಾಸ್ ರೆಕ್ರೂಟರ್ಸ್ಗೆ ಬೇಕಾಗಿರೋದೇ ಮಿನಿಮಲ್ ಡಿಸೈನ್. ಆ್ಯಂಡ್ ಇದರಲ್ಲಿ ಆಟೋ ಫಾರ್ಮ್ಯಾಟಿಂಗ್ ಆಗುತ್ತೆ. ಸೊ ಇಟ್ ಹೆಲ್ಪ್ಸ್ ಯು ಇನ್ ಮೇಕಿಂಗ್ ಯುವರ್ ರೆಸ್ಯೂಮೆ. ಆ್ಯಂಡ್ ನೋವಾ ರೆಸ್ಯೂಮೆ ಅಂತಲೂ ಇದೆ. ನೋವಾ ರೆಸ್ಯೂಮೆ ಅದೊಂಥರ ರಿಯಲ್ ಟೈಮ್ ಸಜೆಷನ್ಸ್ ಕೊಡುತ್ತೆ. ಇವನ್ ದ್ಯಾಟ್ ಈಸ್ ಗುಡ್. ಬೋನಸ್ ಟೂಲ್ಸ್ ಬಂದುಬಿಟ್ಟು, ಫಸ್ಟ್ ಒನ್ ಬಂದುಬಿಟ್ಟು ಗ್ರಾಮರ್ಲಿ. ಇದು ತುಂಬ ಜನಕ್ಕೆ ಗೊತ್ತು. ಯು ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್ ಟು ಚೆಕ್ ಯುವರ್ ಎರರ್ಸ್ ಆ್ಯಂಡ್ ಕರೆಕ್ಟ್ ದೋಸ್ ಎರರ್ಸ್. ಆ್ಯಂಡ್ ಸೆಕೆಂಡ್ ಟೂಲ್ ಬಂದುಬಿಟ್ಟು ಜಾಬ್ ಸ್ಕ್ಯಾನ್ ಅಂತ. ಜಾಬ್ ಸ್ಕ್ಯಾನಲ್ಲಿ ನಿಮ್ಮದು ರೆಸ್ಯೂಮೆ ATS ಫ್ರೆಂಡ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೋದು. ಸೊ ದೀಸ್ ಟೂ ಆರ್ ಬೋನಸ್ ಟೂಲ್ಸ್ ದ್ಯಾಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. ಆ್ಯಂಡ್ ಮೈ ಸೀಕ್ರೆಟ್ ಹ್ಯಾಕ್, ಇದನ್ನು ನಾನು ಅಷ್ಟೇ ನಾನು ಓದ್ಬೇಕಾದ್ರೆ ಯಾವುದೋ ರೀಲಲ್ಲಿ ನೋಡಿದ್ದೆ. ನಾನು ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಹೆಂಗೆ ಹುಡ್ಕೋದು ಅಂತ. ಈ ಥರ ನೀವು ಹುಡುಕಿ
ನಿಮ್ಗೆ ಹೆಲ್ಪ್ ಮಾಡುತ್ತೆ. ನಿಮಗೆ ರೆಫರಲ್ ರೆಸ್ಯೂಮೇಸ್ ಬೇಕು ಅಂತ ನಿಮ್ಮ ಸೀನಿಯರ್ಸ್ನ ಕೇಳಬೇಕು ಅನ್ನೋ ಒಂದು ಇಂಟೆನ್ಷನ್ಸ್ ಇರಲ್ಲ, ನಿಮ್ಮ ಫ್ರೆಂಡ್ಸ್ನ ಕೇಳಬೇಕು ಅಂತ ಇಂಟೆನ್ಷನ್ಸ್ ಇರಲ್ಲ. ಅವ್ರಿಗಿಂತ ಚೆನ್ನಾಗಿ ಮಾಡಿರೋ ರೆಸ್ಯೂಮೇ ಸಿಗುತ್ತೆ, ಆ ಟಾಪ್ ಕಂಪ್ನಿಲಿ ಸೆಲೆಕ್ಟ್ ಆಗಿರೋದು ರೆಸ್ಯೂಮೇನೂ ಸಿಗುತ್ತೆ. ಸೊ ನೀವು ಇದನ್ನು ಗೂಗಲ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಜಾಬ್ ಟೈಟಲ್ ಹಾಕಬೇಕು, ಕಂಪ್ನಿ ನೇಮ್ ಹಾಕಬೇಕು, ಪ್ಲಸ್ ರೆಸ್ಯೂಮೆ ಫೈಲ್ ಟೈಪ್ :PDF ಈ ಥರ ಹಾಕಬೇಕು. ಫಾರ್ ಎಕ್ಸಾಂಪಲ್ ಜಾಬ್ ಟೈಟಲ್ ಇವಾಗ ಡೇಟಾ ಅನಲಿಸ್ಟ್ ಜಾಬ್ ಟೈಟಲ್ ಆಯಿತು, ಪಕ್ಕದಲ್ಲಿ ಏನಾಗ್ತೀರಾ, ಜಾಬ್ ಟೈಟಲ್ ಪಕ್ಕ ಕಂಪ್ನಿ ನೇಮ್, ಡೇಟಾ ಅನಲಿಸ್ಟ್ ಗೂಗಲ್ ಪ್ಲಸ್ ರೆಸ್ಯೂಮೆ ಸ್ಪೇಸ್ ಕೊಟ್ಬಿಟ್ಟು ಫೈಲ್ ಟೈಪ್ :PDF ಈ ಥರ ಹಾಕಿ ಹುಡುಕಿ. ಯು ವಿಲ್ ಡೆಫಿನೆಟ್ಲಿ ಗೆಟ್. ನನಗೆ ಸಿಕ್ಕಿತ್ತು, ನಾನು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ನಾನು ಅದೇ ರೆಫರ್ ಮಾಡ್ಕೊಂಡು ಮಾಡಿದ್ದೆ. ಯು ಕ್ಯಾನ್ ಲೈಕ್ ನೀವು ಅಷ್ಟನ್ನು ಕಾಪಿ ಮಾಡೋಕ್ಕಾಗಲ್ಲ, ಬಿಕಾಸ್ ದೇ ಆರ್ ಎಕ್ಸ್ಪರ್ಟೀಸ್ ಇನ್ ಎವ್ರಿಥಿಂಗ್. ಬಿಕಾಸ್ ಅವ್ರು ಗೂಗಲ್ ಕಂಪ್ನಿಲಿ ಪ್ಲೇಸ್ ಆಗಿದ್ದಾರೆ, ಮೈಕ್ರೋಸಾಫ್ಟ್ ಕಂಪ್ನಿಲಿ ಪ್ಲೇಸ್ ಆಗಿದ್ದಾರೆ. ಬಟ್ ನಿಮ್ಗೆ ಫಾರ್ಮ್ಯಾಟ್ ನಿಮ್ಗೆ ಅರ್ಥ ಆಗುತ್ತೆ, ಈ ಥರ ಮಾಡ್ಬೋದು, ಈ ಥರ ಮಾಡಿದ್ರೆ ನನ್ನ ರೆಸ್ಯೂಮೆ ಶಾರ್ಟ್ ಲಿಸ್ಟ್ ಆಗುತ್ತೆ ಅಂತ. ಸೊ ದ್ಯಾಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. That's a wrap on crafting the right resume. Definitely ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊತೀನಿ. If you find this helpful, smash that like button and let me know ನಿಮಗೆ ಏನಾದ್ರು ಡೌಟ್ಸ್ ಇದ್ದರೆ drop that in comment sections. Share this video with your friends who are job hunting. Purnima signing off. Bye bye. See you on next video.